ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಂದಾಸ್ ಲೋಕ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಯುಗಾದಿ ಹಬ್ಬದ ದಿನದ ಬ್ಲಾಗು. ನಾವು ಕ್ಲೀನಿಂಗು ಮನೆ ಕೆಲಸ ಎಲ್ಲ ಹಿಂದಿನ ದಿನ ನೈಟೇ ಮಾಡ್ಕೊಂಬಿಟ್ಟಿದ್ವಿ. ನಾವು ಗುಡಿಸೋದು ಒರೆಸೋದು ತೋರಣ ಕಟ್ಟೋದೆಲ್ಲ ಹಿಂದಿನ ದಿನ ನೈಟೇ ಮಾಡಿಕೊಂಡು ಬೆಳಗ್ಗೆ ಅಡುಗೆ ಕೆಲಸ ಮತ್ತು ಪೂಜೆ ಮಾಡೋದು ಮಾತ್ರ ಇತ್ತು. ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಎಲ್ಲ ಆದಮೇಲೆ ಫಸ್ಟು ರಂಗೋಲಿನ ಹಾಕಿಬಿಟ್ಟು ಕಿಚನ್ನಿಗೆ ಬಂದೆ. ಅಡುಗೆನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಹಬ್ಬ, ಯುಗಾದಿ ಹಬ್ಬ, ಗೌರಿ ಗಣೇಶ ಏನೇ ಹಬ್ಬ ಆಗಿದ್ರು ಫಸ್ಟು ಕಾಳುಗೋಜು ಇದ್ದೇ ಇರುತ್ತೆ. ನಾನು ಕಾಳುಗೋಜು ಮಾಡೋಕ್ಕೆ ಕಡಲೆ ಕಾಳನ್ನ ಹಿಂದಿನ ದಿವಸ ನೈಟೇ ನೆನೆಸಿಕ್ಕಿದ್ದೆ. ಹೆಸರು ಬೆಳೆಗೂ ಹೆಸರು ಕಾಳನ್ನ ಹಿಂದಿನ ದಿವಸ ನೈಟೇ ನೆನೆಸೆತ್ತಿಕ್ಕಿದ್ದೆ. ಫಸ್ಟು ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಒಂದೇ ಸತಿ ಅಡುಗೆನ ಮಾಡ್ಕೊತೀನಿ. ನಾನು ಫಸ್ಟು ಮಾವಿನಕಾಯಿ ಚಿತ್ರಾನ್ನ, ಕಡಲೆಕಾಳು ಗೊಜ್ಜು, ಹೆಸರು ಬೇಳೆ ನಾನು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಲೇಟ್ ಆಗಿಬಿಟ್ಟಿತ್ತು. ನಾನು ಕಾಳುಗೊಜ್ಜು ಹೆಸರು ಬೇಳೆನ ಮಾಡಿದೆ. ನಮ್ಮ ಅತ್ತೆ ಮಾವಿನಕಾಯಿ ಚಿತ್ರಾನ್ನ, ಒಬ್ಬಟ್ಟು ಸಾರನ್ನ ಮಾಡಿದ್ರು. ವಡೆ ಮಾಡೋಣ, ಮಸಾಲೆ ವಡೆನ ಅಂತ ಅಂದ್ಬಿಟ್ಟು ಕಡಲೆಬೇಳೆನೂ ನೆನೆಸಿ ಎತ್ತಿಕ್ಕಿದ್ವಿ. ಬಟ್ ಮತ್ತೆ ಅಮ್ಮನ ಮನೆಗೆ ಹೋಗಬೇಕಿತ್ತು, ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಕಡಲೆಬೇಳೆ ನೆನೆಸಿದ್ನ ನಮ್ಮ ಮತ್ತೆ ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ರು. ಇಲ್ಲಿ ನಾನು ಫಸ್ಟು ಕಾಳುಗೊಜ್ಜಿಗೆ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಈ ಥರ ಕಾಳುಗೊಜ್ಜು ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನನಗೆ ಮಸಾಲೆ ಏನು ರುಬ್ಬ ಹಾಕಿದ್ರೆ ಇಷ್ಟ ಆಗಲ್ಲ. ಡೈರೆಕ್ಟ್ ತರಕಾರಿ ಎಲ್ಲ ಹಾಕಿಬಿಟ್ಟು ಗರಂ ಮಸಾಲ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ನ ಹಾಕಿಬಿಟ್ಟು ಒಂದು 4-5 ವಿಷಲ್ನ ಕೂಗಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ಫಸ್ಟು ನಾನು ಕಾಳುಗೊಜ್ಜಿಗೆ ಈರುಳ್ಳಿನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಕಡಲೆಕಾಳು ಗೊಜ್ಜಿಗೆ ಕಡಲೆಕಾಳು, ಆಲೂಗೆಡ್ಡೆ, ಬದನೆಕಾಯಿ, ಈರುಳ್ಳಿ, ಟೊಮೆಟೊ, ನಾನಿಲ್ಲಿ ಹಸಿರು ಮೆಣಸಿಕಾಯಿ, ಒಣಮೆಣ್ಸಿಕಾಯಿ ಎರಡೂ ಹಾಕ್ಕೊತಾ ಇದ್ದೀನಿ. ಫಸ್ಟು ಎಣ್ಣೆನ ಹಾಕಿಬಿಟ್ಟು ಎಣ್ಣೆಗೆ ನಾನು ಗ್ರೀನ್ ಚಿಲ್ಲಿ, ಹಸಿರು ಮೆಣಸಿಕಾಯಿ, ಈರುಳ್ಳಿ, ಒಂದೆರಡು ಒಣಮೆಣ್ಸಿಕಾಯಿನೂ ಮುರಿದು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಟ್ರಾನ್ಸ್ಪರೆಂಟ್ ಬಂದಂಗೆ ಫ್ರೈ ಆದಮೇಲೆ ನಾನು ಕರಿಬೇವನ್ನ ಹಾಕ್ಕೊಂಡು, ಅದಾದಮೇಲೆ ನಾನು ನೆನೆಸೆತ್ತಿಕೊಂಡಿದ್ದೀನಲ್ಲ ಕಡಲೆಕಾಳನ್ನ, ಅದನ್ನು ಹಾಕ್ಕೊತಾ ಇದ್ದೀನಿ. ಕಡಲೆಕಾಳು ಹಾಕಿದ್ಮೇಲೆ ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ, ಗಾರ್ಲಿಕ್ಕು ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಒಂದು 3-4 ಮಿನಿಟ್ಸ್ ಫ್ರೈ ಮಾಡಿದ್ಮೇಲೆ ಕಾಳನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಆಲೂಗೆಡ್ಡೆ, ಬದನೆಕಾಯಿ, ಟೊಮೆಟೊನ ಹಾಕಿಬಿಟ್ಟು ಅದನ್ನು ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಎಲ್ಲ ಮಸಾಲೆನೂ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 3 ಥರ ಮಸಾಲೆ ಪೌಡರ್ನ ಹಾಕ್ಕೊಂಡಿರೋದು. ಗರಂ ಮಸಾಲ, ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು, ಮೆಣಸಿಕಾಯಿ ಪೌಡರು ಮತ್ತು ಧನಿಯಾ ಪೌಡರು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ನಾನು ಗ್ರೀನ್ ಚಿಲ್ಲಿನೂ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪನೇ ಚಿಲ್ಲಿ ಪೌಡರ್ನ ಹಾಕ್ಕೊಂಡೆ. ಎಲ್ಲ ಹಾಕ್ಕೊಂಡ್ಮೇಲೆ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಅದು ಕುದಿ ಬಂದಮೇಲೆ ನಾನು 4-5 ವಿಷಲ್ನ ಕೂಗಿಸ್ಕೊತೀನಿ. ಇದು ಜಾಸ್ತಿ ವಿಷಲ್ನ ಕೂಗಿಸ್ಕೊಂಡಷ್ಟು ರುಚಿ ಜಾಸ್ತಿ. ಯಾಕಂದರೆ ನಾವೇನು ತರಕಾರಿಗಳನ್ನ ಹಾಕ್ಕೊಂಡಿದ್ದೀವಲ್ಲ, ಟೊಮೆಟೊ, ಈರುಳ್ಳಿ, ಆಲೂಗೆಡ್ಡೆ, ಬದನೆಕಾಯಿ, ಅದೆಲ್ಲ ಚೆನ್ನಾಗಿ ಬೇಯ್ದು ಅದರ ರಸನ ಬಿಟ್ಕೊಂಡು ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ನಾನು ಕುಕ್ಕರ್ನ ಒಂದು 4-5 ವಿಷಲ್ ಕೂಗೋಕ್ಕೆ ಇಕ್ಬಿಟ್ಟು ನಾನಿಲ್ಲಿ ಹೆಸರು ಬೇಳೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನು ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಕೆಲವರು ಕೊತ್ತೋದು ಥರ ಮಾಡ್ತಾರೆ. ನಾನು ಡೈರೆಕ್ಟಾಗಿ ಕಟ್ ಮಾಡ್ಕೊತೀನಿ ಚಿಕ್ಕದಾಗಿ. ಅದಾದಮೇಲೆ ಇದಕ್ಕೆ ಒಂದೆರಡು ಹಸಿರು ಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿನ ಕಟ್ ಮಾಡಿಕೊಂಡು ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದನ್ನ ಸೋಸಿಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಹೆಂಗೆ ಅಂದರೆ ನಮ್ಮತ್ತೆ ಮಾವ ರೂಢಿ ಮಾಡ್ಕೊಂಡು ಬಂದಿರೋದು 9-10 ಗಂಟೆ ಅಷ್ಟರಲ್ಲಿ ಪೂಜೆ ಅಡುಗೆ ಎಲ್ಲ ಆಗಿಬಿಡ್ಬೇಕು. ಇನ್ನು ಬೇಗನೆ ಮಾಡ್ತಾರೆ ನಮ್ಮತ್ತೆ. ಒಬ್ಬಟ್ಟು ಸಾರು ಎಲ್ಲ 8-8:30 ಅಷ್ಟರಲ್ಲೇ ಮಾಡಿಬಿಡ್ತಾರೆ. ಎಲ್ಲ ಬೆಳಗ್ಗೆನೇ ರೆಡಿ ಮಾಡ್ಕೊಂಡು ಬೆಳಗ್ಗೆನೇ ಮಾಡ್ತಾರೆ. ನನ್ನ ಹಸ್ಬೆಂಡ್ ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ, ನೋಡ್ಬೋದು. ನಮ್ಮ ಮನೇಲಿ ಪೂಜೆ ಎಲ್ಲ ಗಂಡಸರೇ ಮಾಡೋದು. ಇಲ್ಲಿ ಕೆಳಗಡೆ ನನ್ನ ಹಸ್ಬೆಂಡ್ ಮಾಡ್ತಾರೆ, ಮೇಲೆ ನಮ್ಮ ಮಾವ ಮಾಡ್ತಾರೆ. ಹಸ್ಬೆಂಡ್ ಪೂಜೆ ಮಾಡ್ತಾಯಿದ್ರು. ಅಷ್ಟರಲ್ಲಿ ಮಗನೂ ಎದ್ದಿದ್ದ. ಅವನಿಗೆ ರಾಗಿ ಮಾಲ್ಟ್ನ ಮಾಡಿ ಇಕ್ಬಿಟ್ಟು ಹಾರಕ್ಕೆ ಇಕ್ಕಿದ್ದೆ. ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ. ಮಗ ಬೆಳಗ್ಗೆ ಎದ್ದಿದ ತಕ್ಷಣ ಮೊಬೈಲ್ ಬೇಕು ಅಂತ ಹೇಳ್ತಾನೆ, ಇಲ್ಲಾಂದರೆ ಗಲಾಟೆ ಮಾಡ್ತಾನೆ. ಆದಷ್ಟು ಕೊಡೋದನ್ನ ಅವಾಯ್ಡ್ ಮಾಡ್ತಾಯಿದ್ದೀವಿ. ಬಟ್ ಕೆಲವೊಂದು ಸತಿ ಕೇಳೋದೇ ಇಲ್ಲ. ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾಯಿದ್ರು. ಅಷ್ಟರಲ್ಲಿ ಮಗನಿಗೆ ರಾಗಿ ಮಾಲ್ಟ್ನ ಕುಡಿಸ್ಬೋಣ ಅಂತ ಅಂದ್ಬಿಟ್ಟು ಕುಡಿಸಿದ್ವಿ. ಅವ್ನು ಏನೇ ಬೇರೆ ತಿಂಡಿ ಮಾಡಿದ್ರು ಬೆಳಗ್ಗೆ ಟೈಮ್ ತಿನ್ನಲ್ಲ ಕರೆಕ್ಟಾಗಿ. ಅದಕ್ಕೆ ನಾವು ಹಬ್ಬ ಬೇರೆ ಟೈಮ್ ಏನೇ ಇದ್ದರೂ ಅವನಿಗೆ ರಾಗಿ ಮಾಲ್ಟ್ನೇ ಮಾಡಿ ಕುಡಿಸ್ಬಿಡ್ತೀವಿ. ಮಧ್ಯಾಹ್ನ ಟೈಮು ಬೇರೆ ಊಟನ ಮಾಡಿಸ್ತೀವಿ. ರಾಗಿ ಮಾಲ್ಟೆಲ್ಲ ಕುಡಿಸಾದ್ಮೇಲೆ ಅವ್ನಿಗೆ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಫಸ್ಟು ತಲೆಗೆ ಕೊಬ್ಬರಿ ಎಣ್ಣೆ ಹಾಕಿ ಬಿಟ್ಟಿದ್ದೆ. ಮೈಗೆಲ್ಲ ನನ್ನ ಹಸ್ಬೆಂಡ್ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಬಿಸಿ ಮಾಡಿ ಹಾಕ್ತಾರೆ. ನನ್ನ ಮಗನೂ ತುಂಬಾ ಇಷ್ಟಪಟ್ಟು ಹಾಕ್ಸ್ಕೊತಾನೆ.
ಮೊದಲೆಲ್ಲ 15 ದಿವ್ಸಕ್ಕೊಂದ್ಸತಿ ಮಿಸ್ ಮಾಡದೆ ಹಾಕ್ತಾಯಿದ್ವಿ. ಇವಾಗ 1 ತಿಂಗ್ಳಿಗೆ ಒಂದು ಸತಿನಾದರೂ ಮಾಡಿಸ್ತೀವಿ. ಫಸ್ಟು ತಲೆಗೆ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಅದಾದಮೇಲೆ ಮೈಗೆ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆ ಸ್ನಾನನ ಮಾಡಿಸ್ತೀವಿ. ನನ್ನ ಮಗನೂ ತುಂಬ ಇಷ್ಟಪಟ್ಟು ಮಾಡಿಸ್ಕೊತಾನೆ. ಮೊದಲೆಲ್ಲ ಮಾಡಿಸ್ತಾಯಿದ್ರು ಎಣ್ಣೆ ಸ್ನಾನ, ಇವಾಗ ಮಾಡಿಸಲ್ಲ. ಎಣ್ಣೆ ಸ್ನಾನ ಮಾಡಿಸಿ ಅಂತ ಅವನೇ ಕೇಳಿ ಕೇಳಿ ಮಾಡಿಸ್ಕೊತಾನೆ. ನೋಡ್ಬೋದು ಎಷ್ಟು ನೀಟಾಗಿ ಎಣ್ಣೆನ ಹಾಕಿಸ್ಕೊತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಕೆಲವು ಮಕ್ಕಳು ಎಣ್ಣೆ ಹಾಕ್ಸ್ಕೊಳ್ಳೋಕ್ಕೆ ಕಿರಿಕಿರಿ ಮಾಡ್ತಾರೆ. ಮಗನಿಗೆ ಎಣ್ಣೆ ಎಲ್ಲ ಹಾಕೋಷ್ಟರಲ್ಲಿ ನನ್ನ ಹಸ್ಬೆಂಡು ಪೂಜೆ ಮಾಡಿದರು. ಅದಾದಮೇಲೆ ನಾನು ಅವ್ರಿಗೆ ತಿಂಡಿ ಹಾಕ್ಕೊಟ್ಟೆ. ಒಬ್ಬಟ್ಟು, ಮಾವಿನಕಾಯಿ ಚಿತ್ರಾನ್ನ, ಹೆಸ್ರುಬೇಳೆ ಮತ್ತು ಕಾಳು ಗೊಜ್ಜು. ವಡೆ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಮಾಡಿಲ್ಲ. ನನ್ನ ಹಸ್ಬೆಂಡ್ ನನಗೆ ಎಳ್ಳು ಬೆಲ್ಲ ಕೊಡ್ತಾಯಿದ್ದಾರೆ. ಸಾರಿ, ಎಳ್ಳು ಬೆಲ್ಲ ಅಂತಲೇ ಬರುತ್ತೆ, ಬೇವು ಬೆಲ್ಲ ಕೊಡ್ತಾಯಿದ್ದಾರೆ. ಬೇವು ಬೆಲ್ಲ ತಿಂದಾದಮೇಲೆ ನನ್ನ ಹಸ್ಬೆಂಡ್ ಮಗನಿಗೆ ಎಣ್ಣೆ ಸ್ನಾನಕ್ಕೆ ರೆಡಿ ಮಾಡಿದ್ದಾರೆ. ನೋಡ್ಬೋದು, ಮೈಗೆ ಎಣ್ಣೆ ಹಚ್ಬಿಟ್ಟು ಕುಣಿಸಿದ್ದಾರೆ. ಒಂದು ಅರ್ಧ ಗಂಟೆ ಕುಣಿಸಿರ್ತೀವಿ. ಅದಾದಮೇಲೆ ಅವನಿಗೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀವಿ. ಅವನು ಸುಮ್ಮನೆ ಕೂತ್ಕೊತಾನೆ, ಫೋನ್ ಏನಾದರೂ ಹಾಕ್ಕೊಟ್ಬಿಡ್ತೀವಿ. ಎಣ್ಣೆ ಹಾಕಿದ್ಮೇಲೆ ನಾವು ಅವನಿಗೆ ಯೂಶ್ವಲಿ ಕಡಲೆ ಹಸಿಟ್ಟಲ್ಲಿ ಸ್ನಾನ ಮಾಡಿಸ್ತೀವಿ. ಇದು ಮನೇಲೇ ಮಾಡಿರೋದು. ಇದಕ್ಕೆ ಕಡಲೆಕಾಳು, ಹೆಸ್ರು ಕಾಳು, ಸ್ವಲ್ಪ ಮೆಂತ್ಯನ ಹಾಕಿಬಿಟ್ಟು ಒಣಗಿಸ್ಬಿಟ್ಟು ಪೌಡರ್ನ ಮಾಡಿಸಿದ್ದಾರೆ. ಮಗನಿಗೆ ಸ್ನಾನ ಆದಮೇಲೆ ಫಸ್ಟ್ ನಾವು ಮಾಡಿಸೋದೆ ದೇವ್ರ ಮುಂದೆ ಕೈ ಮುಗಿ ಅಂತ ಹೇಳ್ಬಿಟ್ಟು ಕೆಲವೊಂದು ಶ್ಲೋಕಗಳನ್ನ ಹೇಳ್ತಾನೆ, ಅದನ್ನು ಹೇಳ್ತಾ ಇದ್ದಾನೆ. ಹೇಳಾದಮೇಲೆ ಅವನಿಗೆ ತಿಂಡಿನ ನಾವು ಫಸ್ಟೇ ಮಾಡಿಸಿಬಿಟ್ಟಿದ್ವಿ, ಲೇಟಾಗಿಬಿಡತ್ತೆ ಅನ್ನೋಕ್ಕೋಸ್ಕರ. ತಿಂಡಿ ಎಲ್ಲ ಆದಮೇಲೆ ಅವನಿಗೆ ಸ್ನಾನಕ್ಕೆ ಕರ್ಕೊಂಡು ಹೋಗಿದ್ದು. ಮಗ ಸ್ನಾನ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಅಜ್ಜಿ ತಾತನ ಜೊತೆ ಎಲ್ಲ ಆಟಾಡಾದಮೇಲೆ ಅವನ್ನ 1-2 ಅವರ್ ಮಲಗಿಸ್ಬಿಟ್ಟಿದ್ದೆ. ಯಾಕಂದರೆ ಎಣ್ಣೆ ಸ್ನಾನ ಮಾಡಿಸಿದ್ವಲ್ಲ, ಅವನಿಗೆ ನಿದ್ದೆ ಬಂದುಬಿಡುತ್ತೆ ಅನ್ನೋಕ್ಕೋಸ್ಕರ. ಅವನಿಗೆ ಬೇಸಿಗೆಗಾಲ ಆಗಿರೋದ್ರಿಂದ ಒಂದು ಶಾರ್ಟ್ಸು ಮತ್ತು ಟಿ ಶರ್ಟ್ನ ಹಾಕಿದ್ದೀವಿ, ಹಬ್ಬಕ್ಕೆ ಅಂತಲೇ ತಂದಿದ್ದಿದ್ದು. ಅವನಿಗೂ ಈ ಥರ ಹಾಕಿದ್ರೆ ಇಷ್ಟ ಆಗುತ್ತೆ. ಜೀನ್ಸ್ ಎಲ್ಲ ಮನೇಲಿದ್ದಾಗ ಅವನಷ್ಟು ಹಾಕ್ಸ್ಕೊಳ್ಳಲ್ಲ. ಮತ್ತು ಅಮ್ಮನ ಮನೆಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೆ. ಇದು ಸಾಫ್ಟ್ ಸಿಲ್ಕ್ ಸ್ಯಾರಿ. ನಾನು ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಬೇರೆ ಸ್ಯಾರಿಗೆ ಬ್ಲೌಸ್ನ ಹೊಲಿಸಿದ್ದೆ. ಬಟ್ ಆ ಬ್ಲೌಸ್ ಹೊಲಿಯೋಕ್ಕೆ ಅಮ್ಮನ ಮನೆ ಹತ್ರ ಕೊಟ್ಟಿದ್ದೆ, ಇಸ್ಕೊಂಬರೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಇದೇ ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಉಟ್ಕೊಂಡೆ. ನನಗೆ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ತುಂಬಾ ಇಷ್ಟ ಆಗುತ್ತೆ. ಸಾಫ್ಟ್ ಸಿಲ್ಕ್ ಸ್ಯಾರಿಗೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ಈ ಸ್ಯಾರಿದೆಲ್ಲ ಬೇರೆ ಸ್ಯಾರಿ ಬ್ಲೌಸ್, ಬಟ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದೆ. ಒಂದು ಲಾಂಗ್ ಹಾರನ ಹಾಕಿದ್ದೀನಿ, ಮುತ್ತಿನ ಸರ. ಸಿಂಪಲಾಗಿ ಒಂದು ಮ್ಯಾಚಿಂಗ್ ಜುಮ್ಕಾನ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ನಾನು ಹಿಂದೆಗಡೆ ಬನ್ನ ಹಾಕ್ಕೊಂಡಿದ್ದೀನಿ. ಬೇಸಿಗೆ ಕಾಲ ಆಗಿರೋದ್ರಿಂದ ಫ್ರೀ ಏರ್ಸ್ ಬಿಟ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನೇ ಹಾಕ್ಕೊಂಡಿದ್ದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಬನ್ನೆಲ್ಲ ನಾವೇ ಹಾಕ್ಕೊಬೋದು. ಜಸ್ಟ್ ಸಿಂಪಲ್ಲಾಗಿ ರೆಡಿ ಬನ್ನ ತಂದು ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಈ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಸ್ಯಾರಿನ ನಮ್ಮ ಅತ್ತೆ ನನಗೆ ಉಡ್ಸ್ಕೊಟ್ಟಿದ್ದು. ಹೇರ್ ಸ್ಟೈಲು, ಮೇಕಪ್ ಎಲ್ಲ ನಾನೇ ಮಾಡ್ಕೊತೀನಿ. ಯೂಶ್ವಲಿ ಸ್ಯಾರಿ ಒನ್ ಸೈಡ್ ಪಿನ್ ಆದರೆ ನಾನೇ ಮಾಡ್ಕೊತೀನಿ. ಸೆರಗು ಕಂಪ್ಲೀಟ್ ಪಿನ್ ಮಾಡ್ಕೊಳ್ಳೋದಾದರೆ ಕಷ್ಟ ಆಗುತ್ತೆ. ನಮ್ಮ ಅತ್ತೆ ಕೈಲೋ ಅಮ್ಮನ ಕೈಲೋ ಉಡ್ಸ್ಕೊತೀನಿ. ಅದಾದಮೇಲೆ ನಾವು ಅಮ್ಮನ ಮನೆಗೆ ಹೊರಟ್ವಿ. ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿದ್ಮೇಲೆ ಹೊರಡೋದು ಆಲ್ಮೋಸ್ಟ್ 5:30 ಆಗಿಬಿಟ್ಟಿತ್ತು. ಮಗನಿಗೆ ಅಮ್ಮನ ಮನೆಗೆ ಹೋಗೋದು ಅಂದರೆ ತುಂಬಾ ಖುಷಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಅಮ್ಮನ ಮನೆಗೆ ಹೋಗ್ತಾ ಇದ್ವಿ. ಟೈಮ್ ಬಂದು ಆಲ್ಮೋಸ್ಟ್ 5:50, 6 ಗಂಟೆ ಹತ್ತತ್ರ ಆಗೋಯ್ತು. ಬೇಗ ಹೊರಡೋಣ ಅಂದ್ಕೊಂಡ್ವಿ. ನನ್ನ ಹಸ್ಬೆಂಡ್ ಆಫೀಸ್ಗಿತ್ತು, ಲಾಗೌಟ್ ಮಾಡಿ ಹೊರಡೋಷ್ಟೇ ಲೇಟ್ ಆಯಿತು. ನೋಡಬೇಕು, ಹೋಗ್ತಾ ಇದ್ದೀವಿ. ನನ್ನ ಅಕ್ಕ ವೇಟ್ ಮಾಡ್ತಾ ಇದ್ದಾಳೆ. ಆದಷ್ಟು ಬೇಗ ಹೋಗೋಣ ಅಂದ್ಕೊಂಡಿದ್ದೀವಿ. ಹಾಯ್ ಫ್ರೆಂಡ್ಸ್ ಹೇಳು. ಹಾಯ್ ಫ್ರೆಂಡ್ಸ್ ಹೇಳು. ನಮ್ಮ ಅತ್ತೆ ಊಟ ಮಾಡಿಸಿದ್ದಾರೆ ಅವ್ರಿಗೆ. ಲಾಸ್ಟಲ್ಲಿ ಒಂದು ತುತ್ತು ವಾಮಿಟ್ ಆಗ್ತಿದೆ, ಬೇಡ ಅಂತ ಹೇಳಿದ್ ಬಿಟ್ಟಿದ್ರು. ಅಜ್ಜಿ ನಂಗೆ ಒಂದು ತುತ್ತು ತಿಲ್ತಿಲ್ಲ ಅಂತ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಅಮ್ಮನ ಮನೆಗೆ ಹೋದ್ಮೇಲೆ ನನಗೆ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ನ ಮಾಡ್ಕೊಳಕ್ಕಾಗಲಿಲ್ಲ. ನನಗೆ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಸುಸ್ತಾಗ್ಬಿಟ್ಟಿತ್ತು. ಕೆಲವೊಂದಷ್ಟು ಕ್ಲಿಪ್ಪಿಂಗ್ನ ಮಾತ್ರ ತೊಗೊಂಡಿದ್ದೀನಿ. ಹೋಗೋಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗಿಬಿಟ್ಟಿತ್ತು. ಅಮ್ಮ ಮೇಲೆ ನಿಂತ್ಕೊಂಡಿದ್ದಾರೆ. ನನ್ನ ಅಕ್ಕನೂ ಬಂದಿದ್ಲು. ನನ್ನ ಅಕ್ಕನ ಜೊತೆ ಕೆಲವೊಂದಷ್ಟು ಫೋಟೋಸು, ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಮ್ಮ ನಮಗೆ ಅಂತ ಅಂದ್ಬಿಟ್ಟು ಒಬ್ಬಟ್ಟು, ಕಾಳು ಗೊಜ್ಜು, ಸಾಂಬಾರೆಲ್ಲ ಮಾಡಿದರು. ಊಟ ಮಾಡಿಕೊಂಡು ಅಮ್ಮ ಮನೆಗೂ ಕುಟ್ಕೊಳಿಸ್ತಾರೆ. ಎಷ್ಟೇ ಬೇಡ ನಮ್ಮ ಮನೇಲೂ ಇದೆ ಅಂತ ಅಂದ್ರೂ ಅಮ್ಮ ಮೊದಲೇ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಕ್ಬಿಟ್ಟಿದ್ರು. ನಾನು ಹೋದಾಗ ಅಕ್ಕ ಮಾತ್ರ ಇದ್ಲು. ಅದಾದಮೇಲೆ ನನ್ನ ತಂಗಿನೂ ಬಂದಳು, ತಂಗಿ ಮಗಳೆಲ್ಲ. ನಾನೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ನ ಮಾಡ್ಕೊಳಕ್ಕಾಗಲಿಲ್ಲ. ಎಲ್ಲ ಆದಮೇಲೆ ಊಟನ ಮಾಡಿಕೊಂಡು ಕೆಲವೊಂದಷ್ಟು ಅಕ್ಕನ ಜೊತೆ ಫೋಟೋಸ್, ವೀಡಿಯೋಸ್ನ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ನನ್ನ ಮಗನಿಗೆ ಅಮ್ಮನ ಮನೆಯಿಂದ ವಾಪಸ್ ಕರ್ಕೊಂಡು ಹೋಗೋದು ತುಂಬಾ ಕಷ್ಟ, ಬರಲ್ಲ ಅಂತ ಇದ್ದ. ಹಂಗೂ ನನ್ನ ಅಕ್ಕ ಗಾಡೀಲಿ ರೌಂಡೆಲ್ಲ ಕರ್ಕೊಂಡು ಹೋದ್ರು.
ಕರ್ಕೊಂಡು ಬರೋದು ತುಂಬಾ ಕಷ್ಟ ಆಯಿತು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ದಿನದ ಯುಗಾದಿ ಹಬ್ಬದ ವ್ಲಾಗು. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿಗಂಟ ನಾನು ಮಾಡ್ತಿರೋ ವೀಡಿಯೋಸ್ ಯಾರಿಗಾದ್ರೂ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು, ಬಿಂದು ದಶರಥ್ ಗೌಡ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.